ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಆಗಸ್ಟ್ 10ರಿಂದ 16ನೇ ತಾರೀಕುವರೆಗೂ ಗ್ರಹಗಳ ಸಂಚಾರ ಮತ್ತು ವಿಶೇಷ ಹಬ್ಬ ಹರಿದಿನಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಇರುತ್ತೆ ಎಂಬುದನ್ನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಜಾತಕ ಪರಿಶೀಲನೆ, ಜಾತಕ ಭರಿಸುವುದು, ಗೃಹ ಪ್ರವೇಶ, ಉಪನಯನ, ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಅಥವಾ ಮಾರ್ಗದರ್ಶನ ಬೇಕಾಗಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ವಾಸ್ತು ಸಲಹೆ ಸೂಚನೆಗಳಿಗೆ, ಮನೆ ಅಥವಾ ಆಫೀಸಿಗೆ ಮಾರ್ಗದರ್ಶನ ಬೇಕಾಗಿದ್ದರೂ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ, ಬನ್ನಿ ಹಾಗಾದರೆ ಈ ಒಂದು ವಾರ ಸಾಪ್ತಾಹಿಕ ಭವಿಷ್ಯ ಮತ್ತು ಹಬ್ಬ ಹರಿದಿನ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯದಾಗಿ ಗ್ರಹಗಳ ಸಂಚಾರವನ್ನು ನಾವು ನೋಡೋದಾದರೆ ಮೊದಲನೆಯದು ಬರೋದು ಶನಿ ಮಹಾರಾಜರು ಮೀನ ರಾಶಿಯಲ್ಲಿ ವಕ್ರಿಯರಾಗಿದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಇನ್ನು ಕುಜ ಬಂದುಬಿಟ್ಟು ನಿಮಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ತದನಂತರ ನಮಗೆ ಬರೋದು ಗುರು ಮತ್ತು ಬುಧ, ಇವರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಈ ರೀತಿ 10ನೇ ತಾರೀಕು ಇರತಕ್ಕಂತಹ ಗ್ರಹ ಸಂಚಾರ. ಅದೇ ರೀತಿಯಾಗಿ 16ನೇ ತಾರೀಕುವರೆಗೂ ಚಂದ್ರ ಮಾತ್ರ ನಿಮಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಮೊದಲನೇದಾಗಿ ಮಿಥುನ ರಾಶಿಯಲ್ಲಿರತಕ್ಕಂತಹ ಚಂದ್ರ 10ನೇ ತಾರೀಕು, 16ನೇ ತಾರೀಕು ಕನ್ಯಾ ರಾಶಿಗೆ ಸಂಚಾರ ಮಾಡುವಂಥವ್ರು ಇರ್ತಾರೆ. ಅಂದರೆ 2 ದಿನಕ್ಕೆ 1 ದಿನಕ್ಕೆ ಹೀಗೆ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಚಂದ್ರ ನಿಮಗೆ ಮೊದಲನೆಯದಾಗಿ ಆರಿದ್ರ ಪುನರ್ವಸು ನಕ್ಷತ್ರದಿಂದ ಪ್ರಾರಂಭವಾಗಿ ಕೊನೆಗೆ ಹಸ್ತ ನಕ್ಷತ್ರದಲ್ಲಿ ಈ ಒಂದು ವಾರದ ಒಂದು ಸಂಚಾರವನ್ನು ಕೊನೆಗೊಳಿಸಲಾಗುತ್ತೆ. ಇನ್ನು ಅದೇ ರೀತಿ ಈ ಒಂದು ವಾರ ನಿಮಗೆ ಬುಧಾದಿತ್ಯ ಯೋಗ ಕೂಡಿ ಬರ್ತಾ ಇದೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ರವಿ ಒಟ್ಟಿಗೆ ಇರೋದರಿಂದ ಈ ಒಂದು ಬುಧಾದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರ್ತಾ ಇದೆ. ಸೊ ಆ ಒಂದು ಬುಧಾದಿತ್ಯ ಯೋಗ ಯಾವ ರಾಶಿಗಳಿಗೆ ಅನುಕೂಲ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಹಬ್ಬಗಳು, ವಿಶೇಷ ದಿನಗಳು ಅಂತ ನೋಡೋದಾದರೆ ಇಲ್ಲಿ 10ನೇ ತಾರೀಕು ನಿಮಗೆ ಶ್ರಾವಣ ಸೋಮವಾರ ಇದೆ, ಪ್ರದೋಷ ಇದೆ. ಸೊ ಹಾಗಾಗಿ ಇದು ಕೂಡ ತುಂಬ ವಿಶೇಷ ದಿನ. ಇನ್ನು 11ನೇ ತಾರೀಕು ಮಂಗಳವಾರ ಮಾಸಿಕ ಶಿವರಾತ್ರಿ ಇದೆ. ಆಷಾಢ ಮಂಗಳವಾರ ತುಂಬ ವಿಶೇಷ ಇದೆ ಅಂತಲೂ ಹೇಳ್ಬೋದು. ಇನ್ನು ಬುಧವಾರ 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ. ಸೊ ಇದು ಕೂಡ ತುಂಬ ಬಲಿಷ್ಠವಾಗಿರತಕ್ಕಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ನಿಮಗೆ ಸರ್ಪದೋಷ ಆಗಿರಲಿ, ಪಿತೃದೋಷ ಆಗಿರಲಿ, ಶನಿ ದೋಷ ಆಗಿರಲಿ, ರಾಹು ಕೇತುವಿನ ದೋಷ ಆಗಿರಲಿ, ಅಂದರೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಈ ದಿನ ಜಪ ತಪಗಳು ದಾನಗಳು ಮಾಡಿದ್ದೇ ಆದಲ್ಲಿ ನಿಮಗೆ ಅದರ ಒಂದು ಪ್ರಭಾವ ಅಥವಾ ಆ ಒಂದು ದೋಷದ ಒಂದು ಪ್ರಭಾವ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಶನಿವಾರ ದಿನ 15ನೇ ತಾರೀಕು ನಮ್ಮ ಸ್ವಾತಂತ್ರ್ಯವಾದ ದಿನ. ಸೊ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂತಹ ದಿನ ಅಂತಲೇ ಹೇಳ್ಬೋದು. ಇನ್ನು 16ನೇ ತಾರೀಕು ನಾಗರ ಚೌತಿ ಇದೆ. ಸೊ ಇದಿಷ್ಟು ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಹಬ್ಬ ಹರಿದಿನ ಮತ್ತು ಗ್ರಹಗಳ ಸಂಚಾರ. ಈ ಒಂದು ಸಂಚಾರಗನುಗುಣವಾಗಿ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಫಲಗಳು ಸಿಗುವುದು ಮತ್ತು ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಭವಿಷ್ಯ ಅನುಕೂಲತೆ ಏನು ಅನಾನುಕೂಲತೆ ಏನು
ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋದಾದರೆ, ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿಮ್ಮ ರಹಸ್ಯಗಳು, ಅಂದರೆ ನಿಮ್ಮ ಒಂದು ಸೀಕ್ರೆಟ್ ಏನಿತ್ತು ಓಪನ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಒಂದು ರಹಸ್ಯಗಳು ಒಂದಿಷ್ಟು ಜನರಿಗೆ ತಲುಪುವಂಥದ್ದಾಗತ್ತೆ, ಅಥವಾ ನಿಮ್ಮ ಕುಟುಂಬ ಸದಸ್ಯರಿಗೆ ಗೊತ್ತಾಗ್ಬಿಡುತ್ತೆ, ಅಥವಾ ನಿಮ್ಮ ಸ್ನೇಹಿತರಿಗೆ ಗೊತ್ತಾಗ್ಬಿಡುತ್ತೆ, ಅಥವಾ ನಿಮ್ಮ ಆತ್ಮೀಯರಿಗೆ ನಿಮ್ಮ ಒಂದು ಸೀಕ್ರೆಟ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಕೆಲವು ಸೀಕ್ರೆಟ್ ನೀವು ಮೇಂಟೈನ್ ಮಾಡ್ತಾ ಇದ್ರಿ ಇತ್ತೀಚೆಗೆ, ಕಳೆದ ಒಂದು ಜೂನ್ ನಿಂತರ ಆಗಿರ್ಬೋದು, ಜನವರಿ ನಿಂತರ ಆಗಿರ್ಬೋದು, ಏನೋ ಒಂದು ಸೀಕ್ರೆಟ್ ಆರ್ಥಿಕವಾಗಿ ಅಥವಾ ನಿಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ಅಥವಾ ನಿಮ್ಮದೇ ಆದಂಥ ವ್ಯವಹಾರಕ್ಕಾಗಿ ಏನೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ರಿ. ಬಟ್ ಆ ಸೀಕ್ರೆಟ್ ಈಗ ಒಂದಿಷ್ಟು ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಓ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ. ಇದರಿಂದ ಸ್ವಲ್ಪ ನಿಮಗೆ ಗಲಿಬಿಲಿ, ಏನು ಮಾಡ್ಬೇಕು ನೆಕ್ಸ್ಟು ಅಂತನೋ ಒಂದು ಒತ್ತಡಕ್ಕೆ ಈ ವಾರ ವೃಶ್ಚಿಕ ರಾಶಿಯವರು ಇರುವಂಥದ್ದಾಗುತ್ತೆ. ಅದರಲ್ಲೂ ಪಂಚಮ ಶನಿ. ಸೊ ಈ ಸೀಕ್ರೆಟ್ ಗೊತ್ತಾಗ್ಬಿಡ್ತು ಅಂದಾಗ ಏನಾಗ್ಬಿಡುತ್ತೆ, ನೀವು ಒಂದು ಸ್ವಲ್ಪ ತೆಳಮಟ್ಟಕ್ಕೆ ಬರುವಂಥದ್ದಾಗುತ್ತೆ ಈ ವಾರ ವೃಶ್ಚಿಕ ರಾಶಿಯವರು. ಸೊ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನ ಸಾಧ್ಯವಾದಷ್ಟು ದೂರದ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ, ಯಾವುದೇ ಪ್ರಮುಖ ಕಾರ್ಯಗಳಿಗೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡಿ, ಆದಷ್ಟು ಫೋಕಸ್ ಮಾಡಿ. ಬಟ್ ಊಹೆಗಳಿಗೆ ಕೆಲಸ ಕೊಡಲಿಕ್ಕೆ ಹೋಗಬೇಡಿ. ಇದು ಬರುತ್ತೆ, ಇದು ಹೋಗುತ್ತೆ, ಇದು ಮಾಡುತ್ತೆ, ಊಹೆಗೆ ಹಿಡಿಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲದೇ ಇದ್ದರೆ ತಪ್ಪಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಹತ್ರ ಇರಿ, ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡಿ, ನಿಯರೆಸ್ಟಾಗಿ ಇರಿ, ರಿಯಾಲಿಟಿಯಾಗಿ ಇರಿ. ಅವ್ರು ಎಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಲಿ, ಒಬ್ಬರ ಹತ್ರ ಹೋಗಿ ಸರ್ಚ್ ಮಾಡಲಿ, ಇದು ಇಷ್ಟೇ ಅಂತ ಕ್ಲಾರಿಟಿ ಇರಬೇಕು. ನೀವು ಊಹೆಗೆ ಹೋದರೆ ನೀವು ತೋಡಿರೋ ಒಂದು ಗುಂಡಿಯಲ್ಲಿ ನೀವೇ ಬೀಳಬೇಕಾಗುತ್ತೆ, ಅಷ್ಟೇ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮಾತಿನಲ್ಲಿ ಹಿಡಿತಾ ಇರಲಿ. ಮಾತು ಆಡಬೇಕಾದ್ರೆ ವಿಚಾರ ಮಾಡಿಬಿಟ್ಟು ಮಾತನಾಡುವುದು ತುಂಬ ಉತ್ತಮ ವೃಶ್ಚಿಕ ರಾಶಿಯವರು. ಈ ಪಂಚಮ ಶನಿ ಏನಂದರೆ ಮಾತಿನಲ್ಲಿ ಸಿಕ್ಕಾಕ್ಸ್ಬಿಡುತ್ತೆ. ಮಾತು ತುಂಬ ನಿಮ್ಮನ್ನು ಕೆಳ ಹಂತಕ್ಕೂ ತರಬಹುದು. ಯಾಕೆಂದರೆ ಒಮ್ಮೆ ಮಾತನಾಡಿದರೆ ಅದಕ್ಕೆ ಬೆಲೆ ಇರಬೇಕು. ಪದೇ ಪದೇ ಸುಮ್ಮನೆ ಬಾಯಿ ಇದೆ, ಏನೋ ಹೇಳ್ತಾ ಇದೆ ಅಂತೇಳಿ ನೀವು ಹೇಳ್ತಾ ಹೋದರೆ ಇವತ್ತು ಕೇಳಿರತಕ್ಕಂಥ ಜನ ನಾಳೆ ಸಿಗೋದಿಲ್ಲ, ಅಥವಾ ನಾಳೆ ಕೇಳಿರತಕ್ಕಂಥ ಜನ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ. ಇನ್ನು ಯಾರಿಗೆ ಹೇಳ್ತೀರಾ? ಗೊಡೆಗೆ ಹೇಳ್ತೀರಾ? ಸೊ ವಿಚಾರ ಮಾಡಿ ವೃಶ್ಚಿಕ ರಾಶಿಯವರು ಈ ಒಂದು ಪಾಯಿಂಟು. ಯಾಕಂದರೆ ಈ ವಾರ ನಿಮಗೆ ಇದೇ ಬರೋದು ಜಾಸ್ತಿ. ಸೊ ನಿಮ್ಮ ಮಾತೇ ನಿಮಗೆ ಪೆಟ್ಟು. ಹಾಗಾಗಿ ಈ ಒಂದು ಸೀಕ್ರೆಟ್ ಎಲ್ಲಿ ಓಪನ್ ಆಯಿತು ಎಂಬುದು ನೀವೇ ಹೇಳಬೇಕೀಗ. ಯಾಕೆಂದರೆ ನೀವೇ ಹೇಳ್ತಾ ಇದ್ದೀರ ಮಾತಿನಲ್ಲಿ ಹಾಗೆ ಹೀಗೆ ಅಂತ, ಮತ್ತು ಇನ್ನೇನು ಬಡಾಯಿ ಕೊಚ್ಕೊಳ್ಳೋದು ಯಾರು? ಸೊ ಆ ಒಂದು ಸೀಕ್ರೆಟು ಓಪನ್ ಆಗಿದೆ. ಹಾಗಾಗಿ ಹುಷಾರದಿಂದಲೇ ಡೀಲ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ವ್ಯಾಪಾರದ ದೃಷ್ಟಿಯಲ್ಲಿ ನೋಡೋದಾದರೆ ನಿಮ್ಮನ್ನು ಒಂದು ರೀತಿಯಲ್ಲಿ ಅಬ್ಸರ್ವ್ ರೀತಿಯಲ್ಲಿ, ಎಲ್ಲರೂ ಕ್ಯಾಮ್ರಾ ಇರುತ್ತಲ್ಲ ಆ ರೀತಿಯಲ್ಲಿ ಈ ವಾರ ಇರುತ್ತೆ. ಅಂದರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನೀವು ಏನು ಮಾಡ್ತಾಯಿದ್ದೀರಿ, ನೀವೇನು ಮಾಡ್ತಾಯಿದ್ರಿ, ಎಲ್ಲಿ ಹೋಗ್ತೀರಾ, ಹೆಂಗೆ ಬರ್ತೀರಾ, ಯಾವಾಗ ಏನೇನು ಕೆಲಸ ಮಾಡ್ತೀರಾ, ಅಂದರೆ ಆ ರೀತಿಯಲ್ಲಿ ನಿಮ್ಮನ್ನು ಒಂಥರ ಮಿಲ್ಟ್ರಿ ಸಿಸ್ಟಮಲ್ಲಿ ಕೆಲಸ ಮಾಡೋದಂಗೆ ಪ್ರತಿಯೊಂದು ನಿಮಿಷಕ್ಕೂ ಪ್ರತಿಯೊಂದು ವಿಷಯಕ್ಕೂ ನಿಮ್ಮನ್ನು ಅವರು ನೋಡ್ತಾನೆ ಇರ್ತಾರೆ, ಏನು ಮಾಡೋದು ಅಂತೇಳಿ. ಸೊ ಹಾಗಾಗಿ ಹುಷಾರದಿದ್ದರೆ ಕೆಲಸ ಮಾಡಿ. ಏನೇ ಇದ್ರೂ ನಿಯತ್ತಾಗಿ ಹೇಳಿ, ಇಲ್ಲ ಸರ್ ಇವತ್ತು ಆಗಲ್ಲ, ನಾಳೆ ಬೇಗ ಬಂದು ಮುಗಿಸ್ಕೊಡ್ತೀನಿ ಅಂತಲೇ ಹೇಳಿ ಅಷ್ಟೇ. ಅದು ಬಿಟ್ಟು ಇಲ್ಲ ನಾನೆಲ್ಲ ಮಾಡಿದ್ದೀನಿ, ಅದು ಪದೇ ಪದೇ ತಪ್ಪಾಗ್ತಾ ಇದೆ, ಸಿಸ್ಟಮ್ಮು ಪವರ್ ಇಲ್ಲ, ಬ್ಯಾಕಪ್ ಆಗ್ತಾ ಇಲ್ಲ, ಏನೋ ಡೆಲೀಟ್ ಆಗಿಬಿಡ್ತು ಅಂತ ಹೇಳಿದರೆ ಅನುಮಾನ ಜಾಸ್ತಿ ಬಂದ್ಬಿಡುತ್ತೆ. ಈ ಅನುಮಾನ ಹುಟ್ಕೊಳ್ತು ಅಂದರೆ ಆ ದಿನದ ಕೆಲಸ ಕಾರ್ಯ ಕೆಟ್ಟೋಯ್ತು. ಸೊ ವೃಶ್ಚಿಕ ರಾಶಿಯವರಿಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಕೆಲಸದಲ್ಲಿ ಮಾತ್ರ ಎಡವಟ್ಟು ಮಾಡ್ಕೋಬೇಡಿ. ಯಾಕಂದರೆ ಪಂಚಮ ಶನಿ ಫಸ್ಟು ನಿಮಗೆ ಕೆಲಸಕ್ಕೆ ಹೊಡೆತ ಬರುತ್ತೆ, ಮಾತಿಗೆ ಹೊಡೆತ ಬೀಳುತ್ತೆ. ಮತ್ತು ಹೊಡೆತ ಅಂದರೆ ಏನು, ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಹೊಡೆತ ಅಂದರೆ ಬೇರೆ ಅರ್ಥ ಮಾಡ್ಕೋಬೇಡಿ ದಯವಿಟ್ಟು. ಪದಗಳು ಬೇರೆ ಬೇರೆ ರೀತಿಯಲ್ಲೂ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಇಲ್ಲಿ ಹೊಡೆತ ಅಂದರೆ ಸಮಸ್ಯೆ, ನಿಮ್ಮ ಮಾತಿನಿಂದ ಸಮಸ್ಯೆ, ನಿಮ್ಮ ಕಾರ್ಯದಿಂದ ಸಮಸ್ಯೆ. ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ಈ ವಾರ ವಿಚಾರ ಮಾಡಿ ಅಂತ ಹೇಳಿ. ಇನ್ನು ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಲಾಭಗಳು ಬರುತ್ತೆ, ಆದರೆ ಖರ್ಚುಗಳನ್ನು ನಿಭಾಯಿಸಲು ಸಾಧ್ಯ ಆಗೋದಿಲ್ಲ. ಇದರಿಂದ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ವ್ಯಾಪಾರದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಆರ್ಥಿಕ ಒಂದು ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬ ಉತ್ತಮ. ಆದಾಯ ಕಡಿಮೆ ಇರುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಮಾಡೋದು ಇದೆಯಲ್ಲ, ಅದು ತುಂಬ ಗಂಭೀರತೆ ಅಂತ ಇರುತ್ತೆ. ಕೆಲವು ಬಾರಿ ಸುಳ್ಳು ಹೇಳ್ತೀರಾ, ಈ ಒಂದು ವಾರದಲ್ಲಿ ಯಾರೋ ಒಂದು ದುಡ್ಡು ಕೊಡಬೇಕಾಗಿರುತ್ತೆ, ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತೀರಾ. ವೈಯಕ್ತಿಕ ಕೆಲವು ಸುಳ್ಳುಗಳನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಎಲ್ಲೋ ಒಂದು ರೀತಿಯಲ್ಲಿ
ತಪ್ಪು ಅಭಿಪ್ರಾಯ ಅವ್ರಿಗೆ ಹುಟ್ಕೊಂಡ್ಬಿಡುತ್ತೆ, ನಿಮ್ಮ ಬಗ್ಗೆ ಅನುಮಾನ ಸೃಷ್ಟಿಯಾಗ್ಬಿಡುತ್ತೆ. ಸೊ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರ್ಥಿಕವಾಗಿ ಹೊಡೆತ ಬೀಳುವಂಥದ್ದು ಆಯಿತು. ಅವನು ದುಡ್ಡು ಕೊಡಬೇಕಂತ ಮನಸ್ಸಿದ್ರೂ ನಿಮಗೆ ಕೊಡಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಆರ್ಥಿಕವಾಗಿ ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಅಥವಾ ವ್ಯವಹಾರ ಮಾಡಬೇಕಾದ್ರೂ ಆದಷ್ಟು ಸತ್ಯದ ಪರವಾಗಿ. ಇವತ್ತು ನಿಮ್ಗೆ ಕೊಡ್ಲಿಕ್ಕಾಗಲಿಲ್ವಾ, ಓಪನ್ ಆಗಿ ಹೇಳಿ, ಇಲ್ಲ ಸರ್ ಹಿಂಗೆ ಪ್ರಯತ್ನ ಮಾಡಿದ್ದೀವಿ, ಇವತ್ತು ಆಗಲಿಲ್ಲ, ಏನೋ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ನೀವೇ ಒಂದಿಷ್ಟು ಮಾರ್ಗದರ್ಶನ ಮಾಡಿ ಅಥವಾ ನೀವೇ ಒಂದು 2-3 ದಿನ ಅವಕಾಶ ಕೊಡಿ, ನಿಮ್ಮ ದುಡ್ಡನ್ನು ಖಂಡಿತವಾಗಿ ಕೊಡ್ತೀನಿ ಅನ್ನೋ ಒಂದು ರಿಕ್ವೆಸ್ಟ್ ಇರಲಿ. ಇಲ್ಲದೇ ಇದ್ದರೆ ಏನಾಗುತ್ತಂದರೆ ನಿಷ್ಠುರವಾಗಿ ಕೊಡ್ತೀನಿ ಬಿಡೇ, ಏನು ಒಬ್ಬನೇ ಕೊಟ್ಟಿದ್ದೀಯ ಹಂಗೆ ಹಿಂಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದೇ ನೀವು ಇಸ್ಕೋಬೇಕಾದ್ರೆ ಈ ಮಾತು ಹೇಳಿದ್ರಾ, ಅದನ್ನು ಅರ್ಥ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಅದನ್ನೇ ಹೇಳ್ತಾ ಇರೋದು, ನಿಮ್ಮನ್ನು ಎದಕ್ಕೆ ನಾವು ಇಷ್ಟು ಪರಿಪರಿಯಾಗಿ ದುಡ್ಡಿನ ವಿಷಯ ಕೇಳ್ತಾ ಇದ್ದೀವಿ ಅಂದರೆ ಇದು ಆಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಹುಷಾರದಿಂದ ನೀವು ನಡೆದುಕೊಂಡದ್ದೇ ಅದರಲ್ಲಿ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕುಟುಂಬ ದಾಂಪತ್ಯ ಜೀವನ ನೋಡೋದಾದರೆ, ದಾಂಪತ್ಯದಲ್ಲಿ ಬಿರುಕು ಮತ್ತು ಮನಸ್ತಾಪ ಇದಕ್ಕಿದ್ದಂಗೆ ಹೈಲೈಟ್ ಆಗಿಬಿಡುತ್ತೆ. ಇದೇ ಆರ್ಥಿಕ ವಿಷಯಕ್ಕೆ ಅವರು ಯಾರೋ ಏನೋ ಅಂದುಬಿಟ್ಟಿರ್ತಾರೆ, ನೀವು ಅದನ್ನು ಪರ್ಸ್ನಲಾಗಿ ತೊಗೊಂಡ್ಬಿಡ್ತೀರಾ. ಅದನ್ನು ನೀವು ಹೆಂಡತಿ ಮೇಲನೋ ಅಥವಾ ಗಂಡನ ಮೇಲನೋ ಒದರಾಡಿ ಚೀರಾಡಿ ಎಲ್ಲರಿಗೂ ಗೊತ್ತಾಗುವಂಗೆ ನಿಮ್ಮ ಸೀಕ್ರೆಟ್ ನೀವೇ ಓಪನ್ ಮಾಡಿಬಿಡ್ತೀರ. ಇಲ್ಲಿ ಬೇರೆಯವ್ರು ಬೇಕಾಗಿಲ್ಲ, ಆ ಒಂದು ಕೋಪದಲ್ಲಿ ನೀವೇ ನಿಮ್ಮ ಸೀಕ್ರೆಟನ್ನು ಹೇಳ್ಬಿಡ್ತೀರ. ಮೌದೆ ನಾನು ಅದಕ್ಕೆ ಬಡ್ಕೊಂಡೆ, ನಾನು ನಿನ್ನ ಹೆಸರಲ್ಲಿ ಏನೂ ಇಡಲ್ಲ ಅಂತ ಬಂತಲ್ಲ ಸೀಕ್ರೆಟ್. ಈ ರೀತಿಯಲ್ಲಿ ಇರುತ್ತೆ. ಅಂದರೆ ನಿಮ್ಮ ಮಾತಿನ ಭರಾಟೆಯಲ್ಲಿ ನಿಮ್ಮ ಒಂದು ಸೀಕ್ರೆಟನ್ನು ಓಪನ್ ಮಾಡಿಬಿಡ್ತೀರ. ಇಲ್ಲಿ ಅದು ಎಲ್ಲೋ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕುಟುಂಬದಲ್ಲೂ ಕೂಡ ಅಷ್ಟೇ ಅನುಮಾನ ಸೃಷ್ಟಿಯಾಗುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಏನೇ ಇದ್ರೂ ಆಯಿತು ಬಿಟ್ಬಿಡಿ, ಸುಮ್ಮನೆ ಅದನ್ನು ಚಿಂಗಮಾಕಿ ಎಳೆದುಕೊಂಡು ಹೋದರೆ ತೊಂದರೆ ನಿಮಗೆ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಏಕಾಗ್ರತೆ ಯಾಕೋ ಬರ್ತಾ ಇಲ್ಲ, ಓದಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾಕೋ ನಿಮ್ಮನ್ನು ಎಲ್ಲರೂ ಅಯ್ಯೋ ನೀವು ಓದೋದಿಲ್ಲ ಬಿಡಯ್ಯ ಅಂತ ಅವರೇ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಇದು ಕೇಳಿ ಕೇಳಿ ಏನಾಗ್ತಾ ಇದೆ, ಅಯ್ಯೋ ಅವರೇ ಡಿಸೈಡ್ ಆಗಿದ್ದಾರೆ ನಾವು ಓದಲ್ಲ ಅಂತ, ಓದಿ ಏನು ಮಾಡೋಕ್ಕಂತ ನೀವು ಅದೇ ಹಾದಿಗೆ ಹೋಗುವಂಥದ್ದಾಗುತ್ತೆ. ನಾವು ಹೇಳೋದು ಇಷ್ಟೇ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಹಾಗಾಗಿ ಯಾರು ಹೇಳಿದ್ರೂ ಮಾತು ಅಷ್ಟಕ್ಕೆ ಸೀಮಿತ ಆಗಿರಲಿ, ಇಗ್ನೋರ್ ಮಾಡಿ. ನಿಮ್ಮ ಒಂದು ಜವಾಬ್ದಾರಿ ಏನಿದೆ ಓದುವುದು ಅಷ್ಟೇ. ಆ ದಿನದ ಮಟ್ಟಿಗೆ ಓದ್ಕೊಳ್ಳಿ. ಅಭ್ಯಾಸ ಆಗಲಿಲ್ವಾ, ಬೆಳಗ್ಗೆ ಎದ್ದು ಓದಿ, ಬೆಳಗ್ಗೆ ಪ್ರಯತ್ನ ಮಾಡಿ. ಏನಾದರೂ ಒಂದು ಹೊಸ ವಿಷಯಕ್ಕೆ ಚರ್ಚೆಗೆ ಕೂತ್ಕೊಳ್ಳಿ. ನೀವೇ ಇವತ್ತು ನಾಳೆ ಬೇಕಾದಷ್ಟು ಐಡಿಯಾಗಳು ಬರುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದೇ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿ, ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ. ಸೊ ಓದುವ ಅಭ್ಯಾಸ ನೀವು ಮಾಡಿಕೊಂಡಷ್ಟು ಮುಂದಿನ ದಿನಗಳಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಕಷ್ಟ ಆಗುತ್ತೆ ಮುಂದಿನ ದಿನಗಳು. ಯಾಕಂದರೆ ಪಂಚಮ ಶನಿ ಓದಿನಲ್ಲಿ ಸ್ವಲ್ಪ ಹಿಡಿತ ಇರಲೇಬೇಕು. ಇಲ್ದಿದ್ದರೆ ಯಾರು ನಮ್ಮ ಮಾತು ಕೇಳಲ್ಲ ಅಥವಾ ಭವಿಷ್ಯ ರೂಪಿಸ್ಕೊಳ್ಳಲು ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಫೈನಲ್ ಎಕ್ಸಾಮ್ ಇದ್ದಾಗ ತೊಂದರೆ ಆದರೆ ಏನು ಮಾಡ್ತೀರಾ? ಈಗ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, ಮುಂದೆ ಫೈನಲ್ ಬರುತ್ತಲ್ಲ ಅವಾಗ ಏನು ಮಾಡ್ತೀರಾ? ಇದೇ ರೀತಿ ಹೇಳ್ಕೊಟ್ಕೊಡ್ತೀರಾ? ಅದಕ್ಕೆ ಬೇಡ. ಇವಾಗಲೇ ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ಪ್ರಥಮ ಪ್ರಿಯಾರಿಟಿ ತೊಗೊಳ್ಳಿ. ತದನಂತರ ಈಸಿಯಾಗಿರೋ ಸಬ್ಜೆಕ್ಟನ್ನು ತೊಗೊಳ್ಳಿ. ತದನಂತರ ಸ್ವಲ್ಪ ಡಿಫಿಕಲ್ಟ್ ಇರೋದನ್ನು ಒಂದು 5-10 ನಿಮಿಷ ಓದಿ ಮತ್ತೆ ಅದಕ್ಕೆ ವಿರಾಮ ಕೊಟ್ಟು ಮುಂದುವರಿಸ್ಕೊಂಡು ಹೋಗಿ. ಅವಾಗ ಆಸಕ್ತಿ ಚೆನ್ನಾಗಿ ಬೆಳೆಯುವಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಬೇರೆಯವ್ರ ಮಾತುಗಳಿಗೆ ಅವರು ಏನಂತಾರೆ ಕಂಪೇರ್ ಮಾಡ್ತಾ ಇರ್ತಾರಲ್ಲ, ಇಗ್ನೋರ್ ಮಾಡ್ಕೊಳ್ಳಿ. ಆಯ್ತು ಬಿಡಮ್ಮ ಆಯಿತು ಅಂತ ಸುಮ್ಮನೆ ಆಗಿಬಿಡಿ. ಅದನ್ನು ವಾದಕ್ಕೆ ಇಳಿಲಿಕ್ಕೆ ಹೋಗಬೇಡಿ. ಅವ್ರಿಗೆ ಅದು ಅನುಕೂಲ ಇದೆ, ಅವ್ರಿಗೆ ಇದು ಅನುಕೂಲ ಇದೆ, ಅವರು ಟ್ಯೂಷನ್ಗೆ ಹಾಕಿದ್ದಾರೆ, ನನಗೆ ಟ್ಯೂಷನ್ಗೆ ಹಾಕಿಲ್ಲ ನೀವು. ಅವ್ರಿಗೆ ಬ್ಯಾಗ್ ಚೆನ್ನಾಗಿದೆ, ನನ್ನ ಬ್ಯಾಗ್ ಸರಿ ಇಲ್ಲ. ಅವ್ರಿಗೆ ಸೈಕಲ್ ಇದೆ, ನನಗೆ ಸೈಕಲ್ ಇಲ್ಲ. ಅವರಿಗೆ ಬೈಕ್ ಇದೆ, ನನ್ನ ಬೈಕ್ ಇಲ್ಲ. ಅವ್ರ ಅಪ್ಪ ಬಿಡ್ತಾನೆ, ನನಗೆ ಅಪ್ಪ ಬಿಡಲ್ಲ. ಇವು ಎಲ್ಲ ಬೇಡ. ವೃಶ್ಚಿಕ ರಾಶಿಯವರು ಇದು ಅದೇ ಹೇಳ್ತಾನಲ್ಲ, ಮಾತುಗಳಿಗೆ ನೀವೇ ಸಿಕ್ಕಾಕೊಂಡ್ಬಿಡ್ತೀರಿ. ನಿಮ್ಮ ಸೀಕ್ರೆಟ್ ನೀವೇ ಓಪನ್ ಮಾಡ್ಕೊಂಡ್ಬಿಡ್ತೀವಿ. ವಿದ್ಯಾರ್ಥಿಗಳಾಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಇದೇ ನಿಮ್ಮ ಸೀಕ್ರೆಟ್ ವೀಕ್ನೆಸ್. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಸೀಕ್ರೆಟ್ ಎದಕ್ಕೆ ಓಪನ್ ಆಗುತ್ತೆ ಅಂದರೆ ಇದಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಮಾತಿನಲ್ಲಿ ಕಡಿವಾಣ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನೀವು ಈ ವಾರ ಅಮಾವಾಸ್ಯೆ ಬಂದಿರೋದರಿಂದ ನೀವು ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಓಡಿಸಿ, ಅಥವಾ ನಡಿಬೇಕಾದ್ರೆ ನೋಡ್ಕೊಂಡ್ಬಿಟ್ಟು ನಡೀರಿ. ಮೆಟ್ಲು ಹತ್ತಬೇಕಾದ್ರೂ ಅಷ್ಟೇ ನೋಡ್ಕೊಂಡ್ಬಿಟ್ಟು ಹತ್ತಿ. ಇಲ್ಲದಿದ್ದರೆ ವ್ಯತ್ಯಾಸ ಆದರೆ ಬೀಳುವುದುಂಟು, ಸ್ವಲ್ಪ ಗಾಯಗಳಾಗುವುದುಂಟು, ಅಥವಾ ಕಲೆಗಳ ರೀತಿಯಲ್ಲಿ ಒಂದಿಷ್ಟು ಗಾಯ ಆಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಹುಷಾರದಿಂದ ಇರೋದು ತುಂಬ ಉತ್ತಮ ವೃಶ್ಚಿಕ ರಾಶಿ.
ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ ಮಾಡಿ. ಅಮಾವಾಸ್ಯೆ ಇದೆ, ಆ ಅಮಾವಾಸ್ಯೆ ದಿನ ಶನಿದೇವರ ದರ್ಶನ ಮಾಡ್ಕೊಳ್ಳಿ. ಶನಿದೇವರಿಗೆ ಸಾಧ್ಯವಾದಷ್ಟು ಸೇವೆ ಮಾಡಿ. ಆ ದಿನ ಅನ್ನದಾನ ಸೇವೆ ಮಾಡಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ಮುಕ್ತಿ ಹೊಂದುವಂಥದ್ದಾಗುತ್ತೆ. ಆರ್ಥಿಕ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳು ಸಿಕ್ಕಂತಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳು ತಿಳಿಸುವಂಥದ್ದಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.